ನಮಸ್ಕಾರ ಐಕಾನ್ ಇಂಡಿಯಾ. ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ನಮ್ಮ ಚಾನಲ್ ನಲ್ಲಿ ಟ್ರೇಲರ್ ರಿವ್ಯೂ, ಟೀಸರ್ ರಿವ್ಯೂ, ಸಿನಿಮಾ ರಿವ್ಯೂ ನೋಡಬಹುದು. ಸಿನಿಮಾ ಪ್ರೀತಿಸುವ ಪ್ರತಿಯೊಬ್ಬರಿಗೂ ಇದು ನಿಮ್ಮದೇ ಚಾನಲ್. ಇವತ್ತು ನಾವು ಒಂದು ಟ್ರೇಲರ್ ಬಗ್ಗೆ ಮಾತಾಡೋಣ. ಈ ಟ್ರೇಲರ್ ಅನ್ನೋದು KVM ಪ್ರೊಡಕ್ಷನ್ ಕಡೆಯಿಂದ ಬಂದಿರೋದು. ಹಾಗೆ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಬಂದು KVM ಪ್ರೊಡಕ್ಷನ್ ಅವರೇ. ಈ ಟ್ರೇಲರ್ ಸಿನಿಮಾ ಹೆಸರು ಬಂದು ಜನನಾಯಕನ್. ಈ ಸಿನಿಮಾದ ಆಕ್ಟರ್ ಬಂದು ತಮಿಳಿನಲ್ಲಿ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು, ಇಂಡಿಯಾ ಅಂತಲ್ಲ ಗ್ಲೋಬಲ್ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿರುವಂತಹ ತಮಿಳು ಸ್ಟಾರ್ ವಿಜಯ್ ತಲಪತಿ ಅವ್ರದ್ದು. ಏನು ಈ ಸಿನಿಮಾ ಜನನಾಯಕನ್ ಇದೆ, ವಿಜಯ್ ತಲಪತಿ ಅವರ ಸಿನಿಮಾ ಜರ್ನಿ ಏನಿದೆ, ಈ ಸಿನಿಮಾ ಜನನಾಯಕನ್ ಅನ್ನೋ ಸಿನಿಮಾ ಮೂಲಕ ಎಂಡ್ ಮಾಡ್ತಾ ಇದ್ದಾರೆ. ಈ ಟ್ರೇಲರ್ ಇನ್ನು ಕನ್ನಡದಲ್ಲಿ ಬಿಟ್ಟಿಲ್ಲ, ಸೊ ಇನ್ನು ಆದಷ್ಟು ಬೇಗನೆ ಬರುತ್ತೆ ಅಂತೆ. ಸೊ ಬನ್ನಿ ನಾವು ತೆಲುಗು ಟ್ರೇಲರ್ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಲುಗು ಟ್ರೇಲರ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಏನ್ ಗುರು, ಫುಲ್ ಗನ್ ರೂಮ್ ಇದ್ದಂಗವೆ, ಬೊಮ್ಮಗೆಲ್ಲ ತಯಾರಿಸ್ತವ್ರೆ. ಓ ತಲಪತಿ, ಏನ್ ಗುರು ಫುಲ್ ನೇಮ್ ಅದು? ಬನ್ನಿ ನೋಡೋಣ. ತಲಪತಿ ವೆಟ್ರಿ ಕೊಂಡಾನ. ಬನ್ನಿ ನೋಡೋಣ ಮುಂದೆಕ. ಲೆಟ್ಸ್ ಗೋ. ವಾಹ್, ಏ ತಲಪತಿ KVM ಪ್ರೊಡಕ್ಷನ್ ಕಡೆಯವರು. ಏನ್ ಗುರು ಫುಲ್ ಫಾರೆಸ್ಟು. ಸಿನಿಮಾಟೋಗ್ರಫಿ ಮಾತ್ರ ಸೂಪರ್ ಆಗಿದೆ ಗುರು. ಈ ಗನ್ಸ್ ಅದೇ ಗನ್ ಅನ್ಕೊಂತೀನಿ. ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು. ಅನಿರುದ್ಧ ಅಲ್ಲ ಎಷ್ಟಾದ್ರೂ. ತಲಪತಿ ವಿಜಯ್, స్పైడర్ మ్యాన్ సూపర్ గా ఉంటుంది. ಏನು ಮಿಸ್ ಹೊಡಿತೈತಲ್ಲ ನಂಗ. ಮಮಿತಾ ಬಾಯ್ಜು, ಎಲ್ಲೋ ಮಿಸ್ ಹೊಡಿತೈತಲ್ಲ. ಒಂದ್ಸರಿ ಒಂದೇ ನಿಮಿಷ ಸ್ಟಾಪ್ ಮಾಡೋಣ. ಈ ಸೀನ್ ಎಲ್ಲೋ ನೋಡಿದ್ನಲ್ಲ ಗುರು, ತೆಲುಗುನಲ್ಲಿ ಯಾವುದೋ ಸಿನಿಮಾದಲ್ಲಿ ನೋಡಿದ್ನಲ್ಲ ಈ ಸೀನು. ನೋಡಿ ಈ ಥರ ಒಂದು ಫ್ರೇಮ್ ಎಲ್ಲ ನಾನು ಬಂದು ಮುಂದೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲ ಗುರು, ಇಲ್ಲೂ ನೋಡಿದ್ದೀನಿ. ನೋಡಿ ಈ ಥರ ಎಲ್ಲ ಯಾರ್ದು ಹೇಳಿ ತೆಲುಗುನಲ್ಲಿ. ವಿಲನ್ ಕೂಡ ಚೇಂಜ್ ಅವ್ರೆ. ಓಯ್ ಇದು ಜೈಬಲ್ ಥರ ಆಯ್ತಲ್ಲ ಗುರು. ಇದು ಜೈಬಲ್ ಅಂತ ಇದ್ನಿ. ಇದು ಭಗವತ್ ಕೇಸರಿ ಸೂಪರ್ ಆಗೈತೆ. ಟ್ರೈಲರ್ ನೋಡ್ತಿದ್ರೆ ಇದು ಒಂಥರ ಡಿಫ್ರೆಂಟ್ ಆಗೈತೆ, ಬಟ್ ಆದ್ರೆ ಅದು ಸೀನ್ಸ್ ಎಲ್ಲ ಭಗವತ್ ಕೇಸರಿ ಥರ ಆಯ್ತಲ್ಲ. ಪೂಜಾ ಹೆಗಡೆ ಎಲ್ಲವರವ್ರೆ, ಎಷ್ಟೋ ಜನ ಅವ್ರೆ. ಮಮಿತಾ ಬಾಯ್ಜು ಅವ್ರೆ, ಪ್ರಿಯಮಣಿ ಅವರವ್ರೆ, ಸುನೀಲ್ ಅವರವ್ರೆ. ಎಲ್ಲ ಸೂಪರ್ ಆಗೈತಿ. ಇದೆಲ್ಲ ನೋಡಿದೀನಿ ಗುರು. ಅದೇ ಭಗವತ್ ಕೇಸರಿನೇ ಗುರು ಇದು. ಅಯ್ಯೋ ಭಗವತ್ ಕೇಸರಿನೇ ಇದು. ಅಯ್ಯೋ ಜನನಾಯಕನ ಭಗವತ್ ಕೇಸರಿನ ನಾನು ನೋಡ್ತಾ ಇರೋದು. ಟ್ರೈಲರ್ ಚೆನ್ನಾಗೈತೆ, ಚೆನ್ನಾಗಿ ಒಳ್ಳೆ ಮೇಕಿಂಗ್ ನೋಡಿ ಏನು ಸೂಪರ್ ಆಗೈತೆ. ಬಟ್ ಆದರೆ ಸೀನ್ಸ್ ಎಲ್ಲ ನಾನು ಏನಾದರೂ ಭಗವತ್ ಕೇಸರಿ ಏನಾದ್ರು ರೀಮೇಕ್ ಮಾಡಿದಾರೆ ಜನನಾಯಕನು. ನನಗೂ ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ ಮುಂದೆ ಏನಾಯ್ತು ಅಂತ. ಪ್ರಕಾಶ್ ರಾಜ್ ಅವರೇ ನೋಡಿ, ಎಲೆಕ್ಷನ್ಸ್ ಎಲ್ಲ ಐತೆ, ಬಟ್ ಅದ್ರಲ್ಲಿ ಅಷ್ಟು ಏನಿಲ್ಲ. ಈ ತರ ಒಂದು ಡಿಫ್ರೆಂಟ್ ಆಗೈತೆ. ವಾವ್, ನೋಡಿ ಈ ತರ ಎಲ್ಲ ನಾನು ಭಗವತ್ ಕೇಸರಿಯಲ್ಲಿ ಆಯ್ತಲ್ಲ. ನೋಡಿ ಈ ಸೀನ್ ನೋಡಿ, ಬ್ಯಾಕ್ ಗ್ರೌಂಡ್ ಸಹನು ಭಗವತ್ ಕೇಸರಿ ತರನೇ ಇರೋದು. ಒಂದು ಗೊತ್ತಾಗ್ತಾ ಇಲ್ಲ. ಜನನಾಯಕನ್ ವಿಜಯ್ ತಲಪತಿ ಅವ್ರದ್ದು ಲಾಸ್ಟ್ ಮೂವಿ ಇದು. ರೋಬೋ ಸೀನ್ಸ್ ಎಲ್ಲ ಒಂಥರ ಆಯ್ತಲ್ಲ ಅವರು. ಅಲ್ಲ ನೋಡಿ ನೋಡಿ, ಬನ್ನಿ ನೋಡೋಣ. ಇನ್ನೂ ಒಂದು ಈ ಕ್ಲಿಪ್ಗಳು ಒಂದಷ್ಟು ಹಾಕ್ತೀನಿ ನೋಡಿ.
ಕ್ಲಿಪ್ಪು ನೋಡಿ, ಇದೆಲ್ಲ ನಾನು ಭಗವತ್ ಕೇಸರಿನ ಐತೆ ನೋಡಿ, ಭಗವತ್ ಕೇಸರಿ ಇದು ಎರಡು ಮ್ಯಾಚ್ ಮಾಡಾಕ್ತೀನಿ ನೋಡಿ. ಬನ್ನಿ ಬನ್ನಿ ನೋಡೋಣ. ಭಗವತ್ ಕೇಸರಿ ಫಸ್ಟ್ ವಿಡಿಯೋ ಎತ್ಕೊಳ್ಳೋಣ. ನೋಡಿ ನೋಡಿ, ಇದು ತಲಪತಿ ಅವರು ನೋಡಿ, ಇದು ಈ ಬೈಕ್ ಸೀನ್ ಆಗಿರ್ಬೋದು. ನೋಡಿ ಇದೆಲ್ಲ ನೋಡಿ, ಈ ಸೀನು ನೋಡಿ, ಸೈನ್ ಹಾಕೋದು ಇದೆಲ್ಲ ನಾನು ನೋಡಿ ಇದ್ರಲ್ಲೂ ಐತೆ ನೋಡಿ. ನೋಡಿ ಇದ್ರಲ್ಲೂ ಐತೆ ಭಗವತ್ ಕೇಸರಿನಾಗ, ಇದ್ರಲ್ಲೂ ಐತೆ. ಹೇಗೆ ಇದು? ಏನಾದರೂ ರೀಮೇಕ್ ಏನಾದರೂ ಮಾಡೋರ? ನಾನು ಹೊಸದಲ್ಲಿ ಒಂದು ಹೊಸ ಫಿಲಿಮು ವಿಜಯ್ ತಲಪತಿ ಅವ್ರದ್ದು ಲಾಸ್ಟ್ ಫಿಲಿಮಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಸಖತ್ತಾಗಿರ್ತದೆ ಅಂತ ನೋಡಿದೆ. ನೋಡಿ ಇದೆಲ್ಲ ನಾನು ನೋಡಿ 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 ಇದರಲ್ಲೂ ಸೇಮ್ ಆಗ್ತಾನೆ ನೋಡು. ನೋಡಿ ಇದು ಅಷ್ಟೇ, ಈ ಫೈಟಿಂಗು, ಈ ಸೀನ್ ಅಷ್ಟೇ ನೋಡಿ. ಮಮಿತಾ ಬಾಜ್ ಅವರು, ಶ್ರೀಲೀಲಾ ಅವರು ಸೇಮ್ ಟು ಸೇಮ್ ಆ್ಯಕ್ಷನ್ಸ್ ನೋಡಿ ಅವ್ರದ್ದು ಇಬ್ಬರದು ಹೇಗಿದೆ ಅಂತ. ಸೇಮ್ ಟು ಸೇಮ್ ಆಕ್ಷನ್ಸ್ ಇದಾವೆ ಇವೆರಡು. ಅದೇ ಇದರಲ್ಲೂ ಅಷ್ಟೇ, ಅದರಲ್ಲೂ ಅಷ್ಟೇ. ಯಾಕೆ ಇದು? ನೋಡಿ ಫೈಟ್ ಸಹನೂ ಅಷ್ಟೇ ನೋಡಿ, ಫೈಟ್ ಸಹನೂ ಅಷ್ಟೇ ಐತೆ, ಸೇಮ್ ಇದೆ. ಹಾಂ, ಬಟ್ ಹೀರೋ ಇಂಟ್ರಡಕ್ಷನ್, ಇದು ವಿಲನ್ ಇಂಟ್ರಡಕ್ಷನ್ ಮಾತ್ರ ಡಿಫ್ರೆಂಟ್ ಆಗೈತೆ. ಇದೇ ಏನೋ ಮಮಿತಾ ಬಾಜ್ ಅವ್ರದ್ದು, ವಿಜಯ್ ತಲಪತಿ ಅವ್ರದ್ದು, ಮತ್ತು ಇಲ್ಲಿ ಶ್ರೀಲೀಲಾ ಅವ್ರದ್ದು ಮತ್ತು ಬಾಲಯ್ಯ ಅವ್ರದ್ದು ಸೇಮ್ ಒಂದು ಆ್ಯಕ್ಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎರಡು ಸೇಮ್ ಇದೆ ನೋಡಿ. ಬಟ್ ವಿಲನ್ ಕ್ಯಾರೆಕ್ಟರ್ ನೋಡಿ, ಇಲ್ಲೊಂದು ವಿಲನ್ ಕ್ಯಾರೆಕ್ಟರ್ ಬೇರೆ ಒಂದು ಇದರಲ್ಲಿ ತೋರಿಸ್ತಾ ಇದೆ, ಮತ್ತು ಇವ್ರದ್ದೊಂದು ಬಾಬಿ ಅವ್ರದ್ದು ಒಂದಷ್ಟು ವಿಲನ್ ಕ್ಯಾರೆಕ್ಟರ್ ಬೇರೆ ಥರ ಇದೆ. ಹಾಂ, ಏನಿರ್ಬೋದು ನೋಡಿ. ಇದೆಲ್ಲ ನಾನು ನೋಡಿ ನೋಡಿ ಇಲ್ಲಿ ಮಾತಾಡೋವಂಥದ್ದು ಅಷ್ಟೇ ಸೇಮ್ ಟು ಸೇಮ್ ಇದೆ. ಹೇಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಬನ್ನಿ ನೋಡೋಣ. ಬಟ್ ನನಗೆ ಮಾತ್ರ ಟ್ರೇಲರ್ ಇಷ್ಟ ಆಯಿತು, ವಿಜಯ್ ತಲಪತಿ ಅವ್ರದ್ದು ಲಾಸ್ಟ್ ಸಿನಿಮಾ. ಬಟ್ ಆದರೆ ಒಂದಷ್ಟು ಏನು ನನ್ನ ಪ್ರಕಾರ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು ಇದು ರೀಮೇಕಾ ಇಲ್ಲ ಒಂದು ಫ್ರೆಶ್ ಮೂವಿನ ಅನ್ನೋದು. ಸೊ ಬನ್ನಿ ನೋಡೋಣ. ಮಮಿತಾ ಬಾಜ್ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮತ್ತು ಪ್ರಕಾಶ್ ರಾಜ್ ಅವರು ಮತ್ತು ವಿಜಯ್ ತಲಪತಿ ಅವ್ರದ್ದು ಹೇಳಬೇಕಾಗಿಲ್ಲ. ಯಾಕಂತಂದರೆ ಅವರು ಆ್ಯಕ್ಟಿಂಗಲ್ಲೇ ನೆಕ್ಸ್ಟ್ ಲೆವೆಲಾಗಿರೋ ಅಂಥವ್ರು. ಫ್ಯಾನ್ ಬೇಸ್ ಮಾತ್ರ, ಅವ್ರಿಗಿರೋ ಫ್ಯಾನ್ ಬೇಸು ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟು ಒಂದು ಬಿಗ್ ಫ್ಯಾನ್ ಬೇಸ್ ಇರೋವಂಥವ್ರು. ಸೂಪರ್ ಆಗಿದೆ. ಮೊನ್ನೆ ಮಲೇಷ್ಯಾ ಈವೆಂಟಲ್ಲಿ ನೋಡಿದ್ರೆ ಗೊತ್ತಾಗೋಯ್ತು, ಆ ಜನ ಎಲ್ಲಿಂದ ಬಂದರು ಅಂತಲೇ ಗೊತ್ತಿಲ್ಲ. ಬಟ್ ಅಲ್ಲಿ ಏನು ತಮಿಳ್ನಾಡವರೇ ಅಲ್ಲಿದ್ದಾರೋ ಇಲ್ಲ ಮಲೇಷ್ಯಾ ಪೀಪಲ್ಸ್ ಕೂಡ, ಅಲ್ಲಿರೋ ಮಲೇಷ್ಯಾ ಜನ ಕೂಡ ವಿಜಯ್ ತಲಪತಿ ಅವ್ರ ಫ್ಯಾನ್ಸ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಅಷ್ಟು ಜನ, ಆ ಸ್ಟೇಡಿಯಂ ಏನಿದೆ ಅದು ಇನ್ನೂ ಇಷ್ಟೋ ದೊಡ್ಡ ಸ್ಟೇಡಿಯಂ ಅದು. ಆ ಸ್ಟೇಡಿಯಂ ಪೂರ್ತಿ ಜನ ಇದ್ದಾರೆ. ಬಟ್ ತುಂಬ ಒಂದು ಎಮೋಷ್ನಲ್ಲು ಒಂದು ಆಗೋಯ್ತು. ಯಾಕಂತಂದರೆ ಅವರು ಒಂದೊಳ್ಳೆ ಸೂಪರ್ ಒಂದು ಆ್ಯಕ್ಟರ್, ಅವರು ರಾಜಕೀಯಕ್ಕೆ ಬೇರೆ ಹೋಗ್ತಾ ಇದ್ದಾರೆ. ನೋಡೋಣ. ಸೂಪರಾಗಿ ಟ್ರೇಲರ್ ಮಾತ್ರ ಸೂಪರ್ ಆಗಿದೆ. ನಾನು ಥಿಯೇಟ್ರು ಪೊಂಗಲ್ಗೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ, ಎಲ್ಲರೂ ಥಿಯೇಟ್ರಲ್ಲೇ ನೋಡೋಣ. ನೀವು ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತೇನೆ ಹೇಳ್ತೀರಿ ನಮ್ಮ ಚಾನಲ್ನಲ್ಲಿ. ಸೊ ನಾನು ನಿಮ್ಮ ಹೈಕಮ್ ಫಾರ್ಮರ್ ಸಿನಿಮಾ. ಥ್ಯಾಂಕ್ ಯು, ಧನ್ಯವಾದ. ಹಾಗೆ ಲೈಕ್ ಮಾಡಿ, ಎಲ್ಲ ವೀಡಿಯೋಸ್ಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.